ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಅಭ್ಯಾಸ ಈಗ ಆಲ್ರೆಡಿ ನಿಮ್ಗೆ ಸ್ಟಾರ್ಟ್ ಮಾಡಿದೆ. ನಾನು ಅಭ್ಯಾಸ 3.1 ಹೌದಾ? ಅಭ್ಯಾಸ 3.1 ಒಳಗ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ನೋಡ್ರಿ ಅದ್ರೊಳಗ ಎಷ್ಟಂದ್ರ 1 2 3 ಮುಗ್ದಿದಾವು. ಇದೊಂದು ಲಾಸ್ಟ್ನೇದು 4ನೇದು ಒಂದು ಪ್ರಾಬ್ಲಮ್ ಅನ್ನ ನಾನು ಏನ್ ಮಾಡಿದ್ದೆ, ನಿಮ್ಗೆ ಡೈಗ್ರಾಮ್ ಹಾಕಿ ಬಿಟ್ಟಿದ್ದೆ. ಹೌದಾ? ಡೈಗ್ರಾಮ್ ಹಾಕಿ ಇಲ್ಲಿ ನೋಡ್ರಿ, ಇದೊಂದು ನಮಗ ಸರಳ ರೇಖೆ ಇದೆ. ಯಾವ ರೀತಿ ಡೈಗ್ರಾಮ್ ಇದೆ ಅಂತ ನೋಡ್ರಿ ಇಲ್ಲೇ. ಹೌದಾ? ನೆಕ್ಸ್ಟ್ ಇದೊಂದು ಕರೆಕ್ಟ್, ಇದು y, ಇದು x, ಇದು w, ನೆಕ್ಸ್ಟ್ ಇದು z. ಕರೆಕ್ಟ್, ಇದು z ಐತಿ ನಮಗ. ಅವ್ರು ಏನ್ ಹೇಳಿದಾರಂದ್ರ ಚಿತ್ರ 3.16ರಲ್ಲಿ ನಿಮ್ ಬುಕ್ ಇದ್ರ ನೋಡ್ಬಹುದು. x ಪ್ಲಸ್ y ಇಸ್ ಈಕ್ವಲ್ ಟು w ಪ್ಲಸ್ z ಆದರೆ AOB ಒಂದು ಸರಳ ರೇಖೆ ಎಂದು ಸಾಧಿಸಿ. AOB ಅಂದ್ರೆ ಇಲ್ಲಿ A ಇದೆ, ಇಲ್ಲಿ A, ಇದು O, ಇದು B ಇದೆ. ಹೌದಾ? AOB ನಮಗೊಂದು ಸರಳ ರೇಖೆ ಅಂತ ನಾವು ಸಾಧಿಸ್ಬೇಕಾಗಿತ್ತು. ಬಟ್ ಇಲ್ಲಿ ನೋಡಿದ್ರೆ ನಮಗ ಡಬ್ಲ್ಯೂ ಎಕ್ಸ್ ವೈ ಜೆಡ್ ನಮ್ಗೆ ಇದೊಂಥರ ಏನಾಗಿದೆ, ಸರ್ಕಲ್ ಆದಂಗಾಗಿದೆ. ಹೌದಾ? ನಾ ಇದನ್ನ ಈ ರೀತಿ ಬರಿಬಹುದು, ಡಬ್ಲ್ಯೂ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಹೌದಾ? ಪೂರ್ಣ ಕೋನ ನಮಗೆ ಎಷ್ಟು ಇರ್ತೈತಿ? 360 ಡಿಗ್ರಿ ಇರ್ತೈತಿ. ಹೌದಾ? ಅವ್ರು ನಮಗೆ ಏನ್ ಕೊಟ್ಟಿದಾರ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ, ಈಗ ಏನಾಗ್ತೈತಿ ನಮಗ ಏನಂತ ಕೊಟ್ಟಿದ್ದಾರೆ ಅವರು, ಎಕ್ಸ್ ಪ್ಲಸ್ ವೈ ಮತ್ತ ಡಬ್ಲ್ಯೂ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಇವೆರಡು ಎಷ್ಟು ಅದಾವು, ಇವೆರಡು ಅಷ್ಟ ಇದಾವಂತ. ಹೌದಾ? ಈಗ ಇವೆರಡು ಎಷ್ಟು ಇದಾವ ನಮಗ, ಇದು ಕೂಡ ನಮಗ ಅಷ್ಟ ಇದೆ. ಈಗ 4 ಕೂಡ ನಮ್ಗೆ ಎಷ್ಟಿದೆ ಹೇಳ್ರಿ, ಇದು 360 ಡಿಗ್ರಿ ಇದೆ. ಹೌದಾ? ಇದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಈಗ 2ರಿಂದ ಭಾಗಾಕಾರ ಮಾಡೋಣ. ಹೌದಾ? 2 ಒಂದ್ಲೆ, 2 ಒಂದ್ಲೆ, 2 ಎಂಟ್ಲೆ, 2 0. ಹೌದಾ? ಈಗ ಎಷ್ಟಾಯ್ತು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈಗ ಏನಾಗ್ತದೆ ನಮ್ಗ, ಇದು ಒಂದು AOB ಅನ್ನೋದು ನಮಗೆ ಇದೊಂದು ಏನಾಗ್ತದೆ ನಮ್ಗ, ಇದು 180 ಡಿಗ್ರಿ ಇದೆ, ಇದು 180 ಡಿಗ್ರಿ ಇದೆ. ಆದ್ದರಿಂದ therefore AOB ಒಂದು ಸರಳ ರೇಖೆಯಾಗಿದೆ ಎಂದು ಹೇಳಬಹುದು. AOB ಒಂದು ಸರಳ ರೇಖೆಯಾಗಿದೆ, ಸರಳ ರೇಖೆಯಾಗಿದೆ, ಸರಳ ರೇಖೆಯಾಗಿದೆ. AOB ಒಂದು ಸರಳ ರೇಖೆಯಾಗಿದೆ. ಕರೆಕ್ಟ್. ಈಗ ನೋಡ್ರಿ, ನಾವೀಗ ಅಭ್ಯಾಸ 3.1 ನಮ್ದು ಇಲ್ಲಿಗೆ ಮುಗೀತು. ಈಗ ನೆಕ್ಸ್ಟ್ ನಮಗ್ ಏನ್ ಬೇಕು ಹೇಳ್ರಿ, ಸಮಾಂತರ ರೇಖೆಗಳು ಮತ್ತು ಛೇದಕ. ಸಮಾಂತರ ರೇಖೆಗಳು ಮತ್ತು ಛೇದಕ ಅನ್ನೋದನ್ನ ನಾನು ಈಗ ಹೇಳ್ತೇನಂತ. ಸಮಾಂತರ ರೇಖೆಗಳು ಮತ್ತು ಛೇದಕ. ಇಲ್ಲಿ ನೋಡ್ರಿ ಹೆಡ್ಡಿಂಗ್, ಸಮಾಂತರ ರೇಖೆಗಳು, ಸಮಾಂತರ ರೇಖೆಗಳು ಮತ್ತು ಛೇದಕ. ಸಮಾಂತರ ರೇಖೆಗಳು ಮತ್ತು ಛೇದಕ. ಸಮಾಂತರ ರೇಖೆಗಳು ಅಂತಂದ್ರ ಈಗ ನೋಡ್ರಿ, ನಮಗ ಸಮಾಂತರ ರೇಖೆಗಳು ಅಂದ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಇದು ಒಂದು ನಮಗ ಸಮಾಂತರ ರೇಖೆಗಳು ಇವು. ಹೌದಾ? ಇದ್ರೊಳಗೆ ನಾವು ಸಮಾಂತರ ರೇಖೆಗಳು ಮತ್ತು ಛೇದಕನ, ಇಲ್ಲೇ ಒಂದು ಛೇದಕವನ್ನ ನಾನು ಬರೀಬಹುದು. ಇದಕ್ಕೆ ನಾನು ಈ ಲೈನಿಗೆ AB ಅಂತ ಹೆಸರು ಕೊಡ್ತೀನಿ, ಇದಕ್ಕ CD ಅಂತ ಹೆಸರು ಕೊಡ್ತೀನಿ. ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಏನಂತ ಕೊಡ್ಬೋದು ಹೇಳ್ರಿ, L ಮತ್ತ M ಅಂತ ನಾನು ಹೆಸರು ಕೊಡ್ತೇನೆ. ಸಮಾಂತರ ರೇಖೆಗಳು 2, ಛೇದಕಗಳು 2. ಇದರಿಂದ ನಾವೀಗ ಏನ್ ಮಾಡ್ಬೋದಂದ್ರ ಪಾರ್ಶ್ವ ಕೋನಗಳು, ಶೃಂಗಾಭಿಮುಖ ಕೋನಗಳು, ಹೌದಾ, ಇವನ್ನೆಲ್ಲ ನಾವ್ ಏನ್ ಮಾಡ್ಬೇಕು, ಈಗ ಫೈಂಡ್ ಔಟ್ ಅನ್ನ ಮಾಡ್ಬೇಕು. ಈ ರೇಖೆಗಳ ಮುಖಾಂತರ ಎಲ್ಲಿ ನಮಗ ಪಾರ್ಶ್ವ ಕೋನಗಳಿದಾವು, ಎಲ್ಲಿ ನಮಗ ಯಾವ ಪರ್ಯಾಯ ಕೋನಗಳು ಅಥವಾ ಶೃಂಗಾಭಿಮುಖ ಕೋನಗಳು ಇದಾವ ಅನ್ನೋದನ್ನ ನಾವು ನೋಡ್ಬೇಕು. ಈಗ ನೋಡ್ರಿ, ನಾನಿಲ್ಲಿ ಅವರು ನಂಬರ್ ಕೊಟ್ಟಿದ್ದಾರೆ. ಒಂದ್ಸಲ ನಾನಿಲ್ಲಿ 1
2 3 4 1 2 3 4 5 6 7 8 ಹೌದಾ 1 2 3 4 5 6 7 8 ಓಕೆಲ್ಲ ಇವ್ರು ಏನ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂದ್ರೆ ಕೋನಗಳನ್ನ ಗುರುತಿಸ್ಬೇಕು ನಾವು ಫಸ್ಟ್ ಯಾವ ಕೋನಗಳನ್ನಂತ ನೋಡೋಣಂತ ಅನುರೂಪ ಕೋನಗಳು ಯಾವುವು ಅಂತ ನೋಡೋಣಂತ ಅನುರೂಪ ಕೋನಗಳು ಅನುರೂಪ ಕೋನಗಳು ಅಂದ್ರ ಅದೇ ತೆರನಾಗಿರ್ತಕ್ಕಂತಹ ಕೋನಗಳು ಅಂತ ಅರ್ಥ ನಮಗ್ ತಿಳಿಯುವಂತಹ ಲ್ಯಾಂಗ್ವೇಜ್ ಒಳಗಂದ್ರ ಈಗ ನೋಡ್ರಿ ಅನುರೂಪ ಕೋನಗಳು ಅಂದ್ರ ಈಗ ನಮಗ ಈ ಕೋನ ಇಲ್ಲಿ ಆಗಿತ್ತಲ್ಲ ಸೇಮ್ ಇಲ್ಲೇನು ನಮಗ್ ಏನಾಗಿದೆ ಇದು 5 ಇದೆ 1 ಮತ್ತು 5 ನಮಗೆ ಎಂತ ಹೇಳ್ರಿ ಈಗ ಅನುರೂಪ ಕೋನಗಳು ಅದೇ ರೀತಿ 2 ಮತ್ತು 6 4 ಮತ್ತು 8 3 ಮತ್ತು 7 ಅಂದ್ರ ಅವ ಈಗ ಒಂದ್ ಯಾವ ಜಾಗದೊಳಗಿರ್ತೈತಿ ಇನ್ನೊಂದು ಅದೇ ಪ್ಲೇಸ್ ಒಳಗಿರ್ತೈತಿ ಇವಕ್ ನಾವು ಅನುರೂಪ ಕೋನಗಳು ಅಂತ ಕರಿತೇವಿ ಸೊ ಅನುರೂಪ ಕೋನಗಳು ಅಂದ್ರೆ ಯಾವ್ದು ಹೇಳ್ರಿ ಕೋನ್ 1 ಮತ್ತು ಕೋನ್ 5 ಹೌದಾ ನೆಕ್ಸ್ಟ್ ಕೋನ್ 2 ಮತ್ತು ಕೋನ್ 6 ನೆಕ್ಸ್ಟ್ ಕೋನ್ 4 ಮತ್ತು ಕೋನ್ 8 ಕೋನ್ 3 ಮತ್ತು ಕೋನ್ 7 ಇವಕ್ ನಾವ್ ಏನಂತ ಕರಿತೀವಿ ಅನುರೂಪ ಕೋನಗಳು ಅಂದ್ರೆ ಒಂದು ಯಾವ ಕೋನದೊಳಗೆ ಇರ್ತೈತಿ ಸೇಮ್ ಅದೇ ಜಾಗದೊಳಗ ಇನ್ನೊಂದು ಕೋನಗಳು ಇರ್ತಾವಲ್ಲ ಅವಕ್ ನಾವು ಅನುರೂಪ ಕೋನಗಳು ಅಂತ ಕರಿತೀವಿ ನೆಕ್ಸ್ಟ್ ಪರ್ಯಾಯ ಅಂತರ್ಕೋನಗಳು ಪರ್ಯಾಯ ಅಂದ್ರು ಒಂದ ನಮಗ ಶೃಂಗಾಭಿಮುಖ ಅಂದ್ರೂ ಒಂದ ಪರ್ಯಾಯ ಅಂತರ್ಕೋನಗಳು ಈಗ ನಮಗ್ ಇಲ್ಲಿ ನೋಡ್ರಿ ಅಂತರ್ ಅಂದ್ರ ಅದ್ರ ಅರ್ಥ ಏನ್ ನಮಗ ಒಳಗ ಅಂದ್ರ ಇಲ್ಲಿ ನಮಗ್ ಒಳಗಿರುವಂತಹ ಕೋನಗಳು ಏನಿದಾವ್ ಇವು ಇಷ್ಟ ಅದಾವ್ ನಮಗೆ ಹೌದಾ ಇವು 4 3 5 6 ಇವು ನಮಗ್ ಏನಾಗ್ತಾವು ಪರ್ಯಾಯ ಅಂತರ್ಕೋನಗಳು ಇಲ್ಲಿ ನಮಗ ಅಂತರ್ಕೋನಗಳು ಅದರೊಳಗೆ ನಮಗ್ ಏನಾಗಿದಾವ್ ಹೇಳ್ರಿ ಶೃಂಗಾಭಿಮುಖ ಕೋನಗಳು ಬೇಕಾಗಿದ್ದಾವು ಈಗ ನೋಡ್ರಿ ಇದಕ್ಕ ಇದು ವಿರುದ್ಧ ದಿಕ್ಕಿನೊಳಗ ಇದೆ ಸೊ ಕೋನ್ 4 ಮತ್ತು ಕೋನ್ 6 ಅದೇ ರೀತಿ ಕೋನ್ 3 ಮತ್ತು ಕೋನ್ 5 ಇವಕ್ ನಾವೇನಂತ ಕರಿತೀವಿ ಪರ್ಯಾಯ ಅಂತರ್ಕೋನಗಳು ಅಂತ ಕರಿತೀವಿ ಬಹಿರ್ಕೋನಗಳು ಅಂದ್ರ 1 7 8 ಮತ್ತು 2 ಬಹಿರ್ ಅಂದ್ರೆ ಏನ್ ಹೇಳ್ರಿ ಹೊರಗಿನ ಕೋನಗಳು ಯಾವ ನಮಗ ಶೃಂಗಾಭಿಮುಖ ಕೋನಗಳಿದಾವು ಅಥವಾ ಪರ್ಯಾಯ ಕೋನಗಳಿದಾವು ಹೌದಾ ಇವು ನಮಗ ಪರ್ಯಾಯ ಅಥವಾ ಇವು ಬಹಿರ್ಕೋನಗಳು ಯಾವಿದಾವ್ ನೋಡ್ರಿ 1 ಮತ್ತು 7 ಹೌದಾ 1 ಮತ್ತು 7 ಇನ್ನೊಂದು 8 ಮತ್ತು 2 ಇವಕ್ ನಾವೇನಂತ ಕರಿತೀವಿ ಬಹಿರ್ಕೋನಗಳು ಅಂತ ಕರಿತೀವಿ ಈಗ ಆಮೇಲೆ ಒಂದೇ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಂದ್ರ ಆಜು ಬಾಜು ಇರುವಂತಹ ಅಂದ್ರ ಪಕ್ಕದಲ್ಲಿರುವಂತಹ ಕೋನಗಳಿಗೆ ನಾವೇನಂತ ಕರಿತೀವಿ ಪಾರ್ಶ್ವ ಕೋನಗಳು ಅಂತ ಕರಿತೀವಿ ಅಥವಾ ಇನ್ನೊಂದು ಅನುಕ್ರಮ ಕೋನಗಳು ಅಂತಾನು ಕರಿತೀವಿ ನಾವು ಇಲ್ಲಿ ನೋಡ್ರಿ ಇಲ್ದ 4 ಮತ್ತು 5 ಇವು ಬಾಜು ಇರುವಂತಹ ಕೋನಗಳು ಇವಕ್ ನಾವೇನಂತ ಕರಿತೀವಿ ಪಾರ್ಶ್ವ ಕೋನಗಳು ಅಂತ ಕರಿತೀವಿ ಪಾರ್ಶ್ವ ಕೋನಗಳು ಎಲ್ಲಿ ಯಾವುದು 4 ಮತ್ತು 5 ಅಂತರ್ಕೋನಗಳು ಇವು ಅದೇ ರೀತಿ ಬಹಿರ್ಕೋನಗಳು ಅಂದ್ರೆ ಯಾವ ಹೇಳಿ ಬರ್ತಾವ ಹೇಳ್ರಿ 1 ಮತ್ತು 8 2 ಮತ್ತು 7 ಇವು ನಮಗ ಪಾರ್ಶ್ವಕೋನಗಳು ಅಂದ್ರ ಪಾರ್ಶ್ವಕೋನಗಳು ಅಂತರ್ಕೋನಗಳು ಅಂದ್ರೂ ಬರ್ಯಾಕ್ ಬರ್ಬೇಕು ನಮಗ ಆಮೇಲೆ ಬಹಿರ್ಕೋನಗಳು ಪಾರ್ಶ್ವಕೋನಗಳು ಪರ್ಯಾಯ ಕೋನಗಳು ನಮಗ ಅನುರೂಪ ಕೋನಗಳು ಯಾವ ಅದಾವ ಅನ್ನೋದನ್ನ ನಾವು ಬರ್ಯಾಕ್ ನಮಗ ಗೊತ್ತಾಗ್ಬೇಕು ಇದು ನಮಗ ಸಮಾಂತರ ರೇಖೆಗಳು ಮತ್ತು ಛೇದಕ ಅವುಗಳ ಮೇಲಿನ ಇವು
ಇದೊಂದು ನಮಗ ಇದು ಅಂದ್ರೆ ಎಕ್ಸಾಂಪಲ್ಸ್ ಇವು ಪಾರ್ಶ್ವ ಕೋನಗಳನ್ನ ಹೆಂಗ್ ಗುರುತಿಸ್ಬೇಕು, ಆಮೇಲೆ ಅಂತರ್ ಕೋನಗಳನ್ನ ಯಾವ ರೀತಿ ಗುರುತಿಸ್ಬೇಕು, ಅನುರೂಪ ಕೋನಗಳನ್ನ ಯಾವ ರೀತಿ ಗುರುತಿಸ್ಬೇಕು ಅನ್ನೋದು ಇದು ಎಕ್ಸಾಂಪಲ್ ನಮ್ಗ. ಅದೇ ರೀತಿ ಈಗ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಅಭ್ಯಾಸ 3.2ಕ್ಕ ಹೋಗೋಣಂತ. ಅಭ್ಯಾಸ 3.2. ಅಭ್ಯಾಸ 3.2. ಅಭ್ಯಾಸ 3.2. ಹೌದಾ? ಅಭ್ಯಾಸ 3.2 ಏನಿದೆ ಅಂತ ನೋಡೋಣಂತ. ಅಭ್ಯಾಸ 3.2 ಇಲ್ಲಿ ನೋಡ್ರಿ, ಚಿತ್ರವನ್ನ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನ ಬರಿತೀನಿ. ಚಿತ್ರ ಯಾವ ರೀತಿ ಇದೆ ಅಂತ ನೋಡ್ರಿ. ಹೌದಾ? ಇದು ನಮ್ಗೇನಾಗಿದೆ, ಇದು 50 ಡಿಗ್ರಿ, ಆಮೇಲೆ ಇಲ್ಲೇ ಎಕ್ಸ್ ಇದೆ, ಆಮೇಲೆ ಇಲ್ಲೇ y ಇದೆ, ಆಮೇಲೆ ಇಲ್ಲಿ ಎಷ್ಟಿದೆ 130 ಇದೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲೇ ABCD ಅಂತ ಇದೆ. ಹೌದಾ? ಅವ್ರು ಏನ್ ಮಾಡಿದ್ದಾರೆ ಹೇಳ್ರಿ, ಚಿತ್ರ 3.28ರಲ್ಲಿ ಎಕ್ಸ್ ಮತ್ತು y ಬೆಲೆ ಕಂಡು ಹಿಡಿದು AB ಪ್ಯಾರಲಲ್ CD ಎಂದು ಸಾಧಿಸಿ ಅಂತ ಇದೆ. AB ಪ್ಯಾರಲಲ್ CD ಎಂದು ಸಾಧಿಸಿ ಅಂತ ಇದೆ. ಹೌದಾ? ಈಗ ನೋಡ್ರಿ ನಮಗ ಈಗ ಇಲ್ಲಿ ಏನಾಗಿದೆ, ಇದಿಷ್ಟೇ ನೋಡ್ರಿ ನೀವು. ಹೌದಾ? ಇದೊಂದು ನಮಗ ಸರಳ ರೇಖೆ, ಇದೊಂದು ಬಾಹು ಆದ್ಮೇಲೆ ಇದಿಷ್ಟು ಏನಾಗ್ತೈತಿ ನಮಗ, ನಿಮಗ ಈಗಾಗ್ಲೇ ಹೇಳಿದೆ ನಾನು. ಯಾವ್ದಂದ್ರ ಸರಳ ಯುಗ್ಮಗಳು. ಸರಳ ಯುಗ್ಮಗಳು ಅಂದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಯಾವ್ದಿದೆ ಅಂದ್ರ ಇಲ್ಲೊಂದು ಫಾರ್ ಎಕ್ಸಾಂಪಲ್ O ಅಂತ ಇಟ್ಕೊರಿ. ಹೌದಾ? ಇಲ್ಲೇನಾಗಿದೆ, ಎಕ್ಸ್ ಇಸ್ ಈಕ್ವಲ್ ಟು, ನಾ ಏನ್ ಮಾಡ್ತೇನೆ ನೋಡ್ರಿ, ಇಲ್ಲಿ 180 ಡಿಗ್ರಿ ಮೈನಸ್ 50 ಡಿಗ್ರಿ. ಹೌದಾ? 180 ಡಿಗ್ರಿ ಮೈನಸ್ 50 ಡಿಗ್ರಿ. ಯಾಕಂದ್ರ ಬಿಕಾಸ್ ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಸರಳ ಯುಗ್ಮಗಳು. ಇದು ಏನಾಗ್ತದೆ ನಮಗ್ ಹೇಳ್ರಿ, ಸರಳ ಯುಗ್ಮಗಳು. ಹೌದಾ? ಅದೇ ರೀತಿ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಎಕ್ಸ್ ಅಂದ್ರ 180 ಮೈನಸ್ 50 ಮಾಡಿದ್ರೆ ಎಷ್ಟಾಗತ್ತೆ ನಮಗ 130 ಡಿಗ್ರಿ ಆಯ್ತು. ಹೌದಾ? 130 ಡಿಗ್ರಿ ಆಯ್ತು. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 130 ಡಿಗ್ರಿ ಅಂತ ನಾನು ಹೇಳ್ತೇನೆ. ಯಾಕಂದ್ರ ಇದು ನಮಗ ಸೇಮ್ ಇರ್ತೈತಿ. ನೀವು ಈಗಾಗ್ಲೇ ಕಲ್ತಿದ್ದೀರಿ. ಅಂತರ್ವು ಪರ್ಯಾಯ ಅಂತರ್ ಕೋನಗಳು, ಒಳಗಿರುವಂತಹ ಶೃಂಗಾಭಿಮುಖ ಕೋನಗಳು. ಹೌದಾ? ಪರ್ಯಾಯ ಅಂತರ್ ಕೋನಗಳು. ಬಿಕಾಸ್ ಪರ್ಯಾಯ ಅಂತರ್ ಕೋನಗಳು. ಅಂತರ್ ಕೋನಗಳು ಇದು ನಮಗೇನು ಹೇಳ್ರಿ, ಪರ್ಯಾಯ ಅಂತರ್ ಕೋನಗಳು. ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 130 ಪರ್ಯಾಯ ಅಂತರ್ ಕೋನಗಳು. ಈಗ ನಮ್ಗ ಇವೆರಡು ಈಕ್ವಲ್ ಆದವು ಅಂದ್ರ ನಮ್ಗೆ ಇವೆರಡು ಈಕ್ವಲ್ ಇದಾವು. ಇನ್ನೊಂದು ರೇಖೆ ಒಳಗೆ ಇದೆರಡು ಈಕ್ವಲ್ ಇದಾವಂದ್ರ, ಸೊ ಎಕ್ಸ್ ಇಸ್ ಈಕ್ವಲ್ ಟು y ಅಂದಾಗ ಅವೆರಡು ನಮ್ಗೆ ಈಗ ಏನಾಗ್ಯಾವು, ಪ್ಯಾರಲಲ್ ಇದ್ರಿಂದನ ಬರೋದಿಕ್ಕ ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 130 ಡಿಗ್ರಿ. ದೇರ್ ಫೋರ್, ಹೌದಾ, AB ಪ್ಯಾರಲಲ್ CD ಆಗಿದೆ. AB ಪ್ಯಾರಲಲ್ CD ಆಗಿದೆ ಅಂತ ನಾವು ಹೇಳ್ಬೋದು. ಆಗಿದೆ ಎಂದು ಹೇಳಬಹುದು. ಹೌದಾ? AB ಪ್ಯಾರಲಲ್ ಇದೇನಾಗಿದೆ, CD ಆಗಿದೆ ಎಂದು ಹೇಳಬಹುದು. ಇದು ನಮಗ ಅಭ್ಯಾಸ 3.2 ಒಳಗ್ ನಮ್ದು ಇದೇನು ಹೇಳ್ರಿ, 1ನೇ ಪ್ರಾಬ್ಲಮ್. ನೆಕ್ಸ್ಟ್ y is to z is to 3.7. y is to z is to 3.7 ಅಂತ ಇದೆ. ಆದರೆ x ಬೆಲೆಯನ್ನ ಕಂಡುಹಿಡಿಯಿರಿ. ಹೌದಾ? x ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಆಮೇಲೆ ನೋಡ್ರಿ ನೀವು, ನಾನು ಅದನ್ನ 2ನೇದ್ದು ನೀವ ಮಾಡ್ರಿ. ನೆಕ್ಸ್ಟ್ ನಾನು 3ನೇದನ್ನ ತಿಳಿಸ್ಕೊಡ್ತೇನೆ. 3ನೇದ್ದು ತಿಳಿಸ್ತೇನೆ.
ಮೂರನೇದು ನೋಡ್ರಿ. ಎಲ್ಲಿದೆ ನೋಡ್ರಿ ಮೂರನೇದು. ಇದು ಫಸ್ಟ್ ಚಿತ್ರವನ್ನ ಇದನ್ನ ಲೈನ್ ಹಾಕ್ತೇನೆ ನಾನು. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ್ದು ಬಂದಿದೆ ಇಲ್ಲಿ? ಇಲ್ಲಿ ಇದು ಬಂದಿದೆ. ಆಮೇಲೆ ಇದು ಜಿ, ಕರೆಕ್ಟ್. ಇದು ಎ. ನೆಕ್ಸ್ಟ್ ಏನ್ ಬಂತು? ಎಫ್. ಇಲ್ಲಿ ಎಫ್ ಬಂತು. ಇಲ್ಲಿ ಇದು ಲಂಬಕೋನ ಆಗಿದೆ. ಇದು ಇ ಅಂತ ಆಗಿದೆ. ಇದು ಸಿ ಡಿ, ಇದು ಎ ಬಿ. ಹೌದಾ? ಈಗ ನೋಡ್ರಿ ಚಿತ್ರ 3.3ರಲ್ಲಿ ಎ ಬಿ ಪ್ಯಾರಲಲ್ ಸಿ ಡಿ, ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಸೊ ಕೋನ್ ಜಿಇಡಿ, ಕೋನ್ ಜಿಇಡಿ, ಹೌದಾ? ಕೋನ್ ಜಿಇಡಿ ಇಸ್ ಈಕ್ವಲ್ ಟು 126 ಡಿಗ್ರಿ. 126 ಡಿಗ್ರಿ ಆದಾಗ ನಾವೇನ್ ಮಾಡ್ಬೇಕಂತ? ಎ ಜಿಇ ಕ್ವಶನ್ ಮಾರ್ಕ್, ಆಮೇಲೆ ಜಿಇಎಫ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳ್ರಿ? ಎಫ್ ಜಿಇ, ಎಫ್ ಜಿಇ, ಎಫ್ ಜಿಇ, ಇದು ಒಂದು ನಮ್ಗೆ ಕ್ವಶನ್ ಮಾರ್ಕ್. ಇಷ್ಟನ್ನ ನಾವು ಕಂಡುಹಿಡಿಬೇಕು. 3 ವ್ಯಾಲ್ಯೂಗಳನ್ನ ನಾವು ಕಂಡುಹಿಡಿಬೇಕು. ಫಸ್ಟ್ ಒನ್ ನೋಡ್ರಿ, ಈಗ ಕೋನ್ ಎ ಜಿಇ ನಾ ಯಾವ ರೀತಿ ಬರಿತೇನೆ ನೋಡ್ರಿ ಇಲ್ಲಿ. ಕೋನ್ ಎ ಜಿಇ ಇಸ್ ಈಕ್ವಲ್ ಟು ಕೋನ್ ಎ ಜಿಇ ಇಸ್ ಈಕ್ವಲ್ ಟು ಜಿಇಡಿ ಅಂತ ಬರಿತೀವಿ. ಜಿಇಡಿ ಇಸ್ ಈಕ್ವಲ್ ಟು 126. ಆಲ್ರೆಡಿ ಇಲ್ಲಿ ಏನಾಗಿದೆ? 126 ಆಗಿದೆ. ಬಿಕಾಸ್ ಪರ್ಯಾಯ ಕೋನಗಳು ಅಂದ್ರೆ ಇಲ್ಲಿ ನೋಡ್ರಿ, ಇವು ಎದುರ ಬದ್ರ ಇರುವಂತಹ ಕೋನಗಳು. ಇವು ನಮ್ಗೆ ಏನಂತ ಕರಿತೇವೆ ನಾವು? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಸಮ ಇದ್ದಿದ್ದಕ್ಕ ಸೊ ನಮ್ಗ ಕೋನ್ ಎ ಜಿ ಕೂಡ ನಮಗೆ ಏನಾಗ್ತತಿ? 126 ಆಯ್ತು. ಅಂದ್ರ ಒಂದ್ ವ್ಯಾಲ್ಯೂ ನಮ್ಗ ಕಂಡುಹಿಡಿದೀವಿ. ಹೌದಾ? ಅದೇ ರೀತಿ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ? ಜಿಇ ಎಫ್ ಅನ್ನ ಕಂಡುಹಿಡಿಬೇಕು. ನೋಡ್ರಿ, ಜಿಇಎಫ್ ಅಂತ ಇದೆ. ಹೌದಾ? ಜಿಇಎಫ್ ಇಸ್ ಈಕ್ವಲ್ ಟು, ಜಿಇಎಫ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಜಿಇಎಫ್ ಅಂದ್ರ ನಾ ಯಾವ ರೀತಿ ಬರಿತೇನೆ ನೋಡ್ರಿ? ಕೋನ್ ಜಿಇಡಿ ಮೈನಸ್ ಕೋನ್ ಎಫ್ ಇಡಿ, ಎಫ್ ಇ ಡಿ. ಹೌದಾ? ಎಫ್ ಇ ಡಿ ನಾ ಯಾವ ರೀತಿ ಬರೀತೇನೆ ನೋಡಿ? ಜಿಇಡಿ ಅಂದ್ರೆ ಎಷ್ಟಿದೆ ನಮ್ಗ? 126 ಮೈನಸ್ ಎಫ್ ಇ ಡಿ ಅಂದ್ರೆ ಎಷ್ಟಿದೆ ನೋಡ್ರಿ? 90 ಡಿಗ್ರಿ ಇದೆ. ಹೌದಾ? 126 ಮೈನಸ್ 90 ಡಿಗ್ರಿ ಎಷ್ಟಾಗತ್ತೆ ನೋಡ್ರಿ? 6 3 ಇದೊಂದು 0 ಅಂದ್ರೆ 36 ಡಿಗ್ರಿ ಆಗತ್ತ ನಮಗ. ಸೊ ಕೋನ್ ಜಿಇಎಫ್ ಎಷ್ಟಾಗತ್ತ? 36 ಡಿಗ್ರಿ ಆಯ್ತು. ನೆಕ್ಸ್ಟ್ ಈಗ ಏನಾಗ್ಬೇಕು ನಮ್ಗ? ಎಫ್ ಜಿಇ ಅಂದ್ರೆ ಎಫ್ ಜಿಇ ಅನ್ನೋದು ನಮ್ಗ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ ಬರಿಬಹುದು ಕೋನ್ ಎಫ್ ಜಿಇ ಇಸ್ ಈಕ್ವಲ್ ಟು, ನಾ ಯಾವ ರೀತಿ ಬರೀತೇನೆ ನೋಡ್ರಿ? ಎಜಿಇ, ಹೌದಾ? ಎಜಿಇ ಇದೇನಾಗ್ತದೆ ಹೇಳ್ರಿ ನಮಗ? ಪ್ಲಸ್ ಎಫ್ ಜಿಇ ಇಸ್ ಈಕ್ವಲ್ ಟು ನಮಗೆ ಎಷ್ಟಿದೆ ಹೇಳ್ರಿ? 180 ಡಿಗ್ರಿ. ಯಾಕಂದ್ರ ಬಿಕಾಸ್ ಸರಳ ಯುಗ್ಮಗಳು, ಸರಳ ಯುಗ್ಮಗಳು. ಹೌದಾ? ಸರಳ ಯುಗ್ಮಗಳು. ದೇರ್ ಫೋರ್ ಕೋನ್ ಎಫ್ ಜಿಇ ಇಸ್ ಈಕ್ವಲ್ ಟು 180 ಮೈನಸ್ ಕೋನ್ ಎಜಿಇ, ಕೋನ್ ಎಜಿಇ. ಸೊ 180 ಮೈನಸ್ 126, 180 ಮೈನಸ್ 126 ಎಷ್ಟಾಗತ್ ನೋಡ್ರಿ? 180 ಮೈನಸ್ 126 ಅಂದ್ರ 10ರೊಳಗ 6 ತೆಗೆದ್ರ 4. ಹೌದಾ? ಆಮೇಲೆ ಇಲ್ಲೊಂದ್ ಕೈಲ 8ರೊಳಗ 3 ತೆಗೆದ್ರೆ ಎಷ್ಟತ್ತು? 54 ಡಿಗ್ರಿ ಆಯ್ತು. ದೇರ್ ಫೋರ್ ಕೋನ್ ಎಫ್ ಜಿಇ ಇಸ್ ಈಕ್ವಲ್ ಟು 54 ಡಿಗ್ರಿ ಆಯ್ತು ನಮಗ. ಈ ರೀತಿ ನಾವೇನ್ ಮಾಡ್ಬೋದು? ಇಲ್ಲಿ ಎಫ್ ಜಿ ಅನ್ನೋದು ನಮಗೆ ಈ ರೀತಿ ಒಂದು ಎ ಜಿ ಕೇಳಿದ್ರು, ಜಿ ಎಫ್ ಕೇಳಿದ್ರು ನಮ್ಗೆ, ಆಮೇಲೆ ಎಫ್ ಜಿ ಅನ್ನ ಕೇಳಿದ್ರು.
ನಮ್ಗೇನಾಯ್ತು, ಈಗ ನಾವು 3ನೇ ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಇನ್ ನೆಕ್ಸ್ಟ್ ಯಾವ್ದಿದೆ ಅನ್ನೋದನ್ನ ನೋಡೋಣಂತ. ಹೌದಾ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ ಅಂತ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಇವೆಲ್ಲ ಈಸಿ ಇದಾವು, ಇವು ನೀವ ಮಾಡ್ಬೋದು. ಈಗ ನೆಕ್ಸ್ಟ್ ಏನಾಗಿದೆ ಅಂದ್ರೆ ತ್ರಿಭುಜಗಳ ಕೋನಗಳ ಮೊತ್ತದ ಗುಣಲಕ್ಷಣ. ತ್ರಿಭುಜದ ಕೋನಗಳ ಮೊತ್ತ. ಹೌದಾ, ಮೊತ್ತದ ಗುಣಲಕ್ಷಣಗಳು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಯಾಂಗಲ್. ಗುಣಲಕ್ಷಣಗಳು ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳು. ಹೌದಾ, ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ. ಹೌದಾ, ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ ನಮ್ಗೆ ಏನಾಗ್ತೈತಿ ಹೇಳ್ರಿ? ಇರ್ತೈತಿ ಹೇಳ್ರಿ? ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ. ಎಲ್ಲಾ ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಇರುತ್ತೆ. ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಅಂತ ಇರ್ತೈತಿ ನಮಗ. ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ. ನಾವು ಅವನ್ನ ಯಾವ ರೀತಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅಂದ್ರೆ ಗುಣಲಕ್ಷಣಗಳನ್ನ ನಾವು ಯಾವ ರೀತಿ ಅನ್ನೋದನ್ನ ಇವಾಗ ಚೆಕ್ ಮಾಡೋಣಂತ. ಹೌದಾ, ಒಂದ್ ಸೆಕೆಂಡ್. ನೆಕ್ಸ್ಟ್, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಈಗ ಇನ್ನೊಂದು ನಮ್ಗೆ ಏನಾಗಿದೆ ಅಂದ್ರ, ಈಗ ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ ನಮ್ಗ 180 ಡಿಗ್ರಿ ಅನ್ನೋದು ಗೊತ್ತಾಯ್ತು. ಇನ್ನೊಂದು ಲಕ್ಷಣಗಳಂದ್ರೆ ಏನಂದ್ರ, ಈಗ ಒಂದು ತ್ರಿಭುಜವನ್ನ ನಾವು ಈ ರೀತಿ ಇರ್ತೈತೆ ಅಂತ ತಿಳ್ಕೊರಿ. ಇದನ್ನ ಏನ್ ಮಾಡ್ತೇನೆ, ಇನ್ನೂ ಸ್ವಲ್ಪ ಈ ಕಡೆ ನಾನು ವೃದ್ಧಿಸ್ತೇನೆ. ಹೌದಾ, ಈಗ ನಮ್ಗೆ ಏನಾಗ್ತೈತಿ ನೋಡ್ರಿ, ಎ ಬಿ ಸಿ ಡಿ ಅಂತ ಇದೆ. ಹೌದಾ, ಈಗ ನಾ ಏನ್ ಮಾಡ್ಬೋದು ಅಂದ್ರೆ ಈ ಕೋನ ನಮ್ಗೆ ಏನಾಗ್ತೈತಿ ಹೇಳ್ರಿ? ಪಾರ್ಶ್ವ ಕೋನಗಳು. ಹೌದಾ, ಪರ್ಯಾಯ ಕೋನಗಳು ಇಲ್ಲಿ ಆಗಿರ್ತಾವು. ಅಂದ್ರ ಪರ್ಯಾಯ ಕೋನಗಳಂದ್ರ ಇದು ಪರ್ಯಾಯ ಕೋನ, ಇದು ನಮ್ಗೆ ಏನಾಗ್ತೈತಿ? ಪಾರ್ಶ್ವ ಕೋನಗಳು ಆಗಿರ್ತಾವು. ಪಾರ್ಶ್ವ ಕೋನಗಳು ಅದನ್ನ ನಾ ಯೂಸ್ ಮಾಡಿ ಏನ್ ಮಾಡ್ಬೋದು ಹೇಳ್ರಿ? ಸರಳ ಯುಗ್ಮಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು? ತ್ರಿಭುಜದ ಮ್ಯಾಲಿನ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವ್ ಏನ್ ಮಾಡ್ಬೋದು? ಈಸಿಲಿ ಸಾಲ್ವ್ ಮಾಡ್ಬೋದು. ಇವು ನಮಗ ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳು. ಹೌದಾ, ಮೊತ್ತದ ಗುಣಲಕ್ಷಣಗಳು. ಹಂಗಾದ್ರೆ ನಾವೀಗ ಏನ್ ಮಾಡ್ಬೋದು? ನೆಕ್ಸ್ಟ್ ಅಭ್ಯಾಸ 3.3 ನಾವು ನೋಡಬಹುದು. 3.3 ಅಭ್ಯಾಸವನ್ನ ಬಿಡಿಸಬಹುದು. ಏನಾಗಿದೆ? ಅಭ್ಯಾಸ 3.3. ಅಭ್ಯಾಸ 3.3. ಹೌದಾ, ಅಭ್ಯಾಸ 3.3 ಒಳಗ ಅವರು 1ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಚಿತ್ರ 3.39ರಲ್ಲಿ ಚಿತ್ರ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡೋಣಂತ. ಇದು ಒಂದು ನಮಗ ತ್ರಿಭುಜ ಪಿ ಕ್ಯೂ ಆರ್. ಹೌದಾ, ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಆದ್ಮೇಲೆ ಅದನ್ನ ಏನ್ ಮಾಡಿದಾರಂದ್ರ, ಪಿ ಕ್ಯೂ ಆರ್ ನ ಬಾಹುಗಳಾದ ಕ್ಯೂ ಪಿ ಆರ್ ಕ್ಯೂ ಅನ್ನು ಕ್ರಮವಾಗಿ ಎಸ್ ಮತ್ತು ಟಿ ಬಿಂದುಗಳವರೆಗೆ ವೃದ್ಧಿಸಿದೆ. ಇದನ್ನ ಏನ್ ಮಾಡಿದಾರಂತ? ಎಸ್ ಬಿಂದುವಿನವರೆಗೆ ವೃದ್ಧಿಸಿದಾರು. ಇದನ್ನ ಏನ್ ಮಾಡಿದಾರಂತ? ಟಿ ಬಿಂದುವಿನವರೆಗೆ ವೃದ್ಧಿಸಿದ್ದಾರೆ. ಹೌದಾ, ಸೊ ಎಸ್ ಪಿ ಆರ್ ಅಂದ್ರೆ ಇದೇನಾಗ್ತದೆ ನಮ್ಗೀಗ 135 ಡಿಗ್ರಿ ಇದೆ ಅಂತ. ಆಮೇಲೆ ಪಿ ಕ್ಯೂ ಟಿ ಇದೆಷ್ಟಿದೆ ಅಂತ? 110 ಅಂತ ಇದೆ. ಹೌದಾ, 110 ಆದರೆ ಪಿ ಆರ್ ಕ್ಯೂ ಅನ್ನು ಕಂಡುಹಿಡಿಯಿರಿ. ಅಂತ ಹೇಳಿದಾರ ಅವರು. ಸೊ ನಾ ಈಗ ಇಲ್ಲಿ ಏನ್ ಮಾಡ್ತೇನೆ ಅಂದ್ರ ಪಿ ಅಂತ ಇದೆ ಅಂತ ತಿಳ್ಕೊರಿ. ಈಗ ನಮ್ಗೆ ಏನಾಗ್ತಿತ್ತಲ್ಲೇ ಪಿ ಅಂದ್ರ ಈಗ 135 ಇದೊಂದು ನಮಗ್ ಏನಾಗಿದೆ? ನಮಗ ಸರಳ ಯುಗ್ಮಗಳಾಗಿದೆ. ಹೌದಾ,
ಇಲ್ಲೊಂದು ಸರಳ ಯುಗ್ಮ ಆಗಿದೆ ಅಂದ್ರೆ ನಾ ಇದು ಏನಾಗ್ತೈತಿ ನಮಗೀಗ ಅಷ್ಟು ಕೂಡ ನಮ್ಗೆ ಏನಾಗ್ತೈತಿ 180ಗೆ ಈಕ್ವಲ್ ಆಗಿರ್ತೈತಿ. ಸೊ ನಾ ಈಗ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, ಕ್ಯೂ ಪಿ ಆರ್ is equal to 180 minus ಕೋನ್ ಎಸ್ ಪಿ ಆರ್. ಹೌದಾ, ಕೋನ್ ಎಸ್ ಪಿ ಆರ್. ಸೊ 180 ಮೈನಸ್ 135 ಎಷ್ಟಾಗತ್ ನೋಡ್ರಿ, 10ರೊಳಗೆ 5 ತೆಗೆದ್ರ 5, ಇಲ್ಲೊಂದು ಕೈಲ 8ರೊಳಗೆ 4 ಕಳೆದ್ರ 4, 1 1 0 ಅಂದ್ರೆ ಇದು ಎಷ್ಟು ಬಂತು ನಮಗ 45 ಡಿಗ್ರಿ ಬಂತು. 45 ಡಿಗ್ರಿ ಬಂತು. ಅದೇ ರೀತಿ ನಾ ಈಗ ಏನ್ ಮಾಡ್ತೇನೆ ಹೇಳ್ರಿ, ಇದು ನಮಗ ಬೇಕಾಗಿದೆ. ಸೊ ಪಿ ಕ್ಯೂ ಆರ್ ಕೋನ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಮೈನಸ್ ಪಿ ಕ್ಯೂ ಟಿ. ಪಿ ಕ್ಯೂ ಟಿ ಅಂತ ಇದೆ. ಹೌದಾ, ಪಿ ಕ್ಯೂ ಟಿ ಆದಾಗ ಸೊ 180 ಮೈನಸ್ ಪಿ ಕ್ಯೂ ಟಿ ಅಂದ್ರೆ ಎಷ್ಟಾಗತ್ ನೋಡ್ರಿ, 110 ಇದೆ. ಹೌದಾ, 110 ಡಿಗ್ರಿ ಅಂದ್ರ 180 ಮೈನಸ್ 110 ಎಷ್ಟಾಗತ್ ನೋಡ್ರಿ, ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಮೈನಸ್ 110 ಅಂದ್ರ 70 ಡಿಗ್ರಿ ಆಗತ್ತ. ಸೊ 70 ಡಿಗ್ರಿ ಅಂದ್ರೆ ಇಲ್ಲಿದು ನಮಗೆ ಏನಾಗ್ತೈತಿ 70 ಡಿಗ್ರಿ ಆಯ್ತು. ಬಟ್ ಅವ್ರು ನಮಗೆ ಏನ್ ಕೇಳಿದಾರ ಹೇಳ್ರಿ, ಪಿ ಆರ್ ಕ್ಯೂ ಅನ್ನ ಕೇಳಿದಾರು. ಸೊ ಒಂದು ತ್ರಿಭುಜದೊಳಗ 2 ತ್ರಿಭುಜದ ಕೋನಗಳು ನಮಗೆ ಗೊತ್ತಾದ್ವು ಅಂದ್ರೆ ನಾವು ಇನ್ನೊಂದು ಕೋನವನ್ನ ನಾವು ಏನ್ ಮಾಡ್ಬೋದು, ಈಸಿಲಿ ನಾವು ಕಂಡು ಹಿಡಿಬಹುದು. ಸೊ ಈಗ ನೋಡ್ರಿ, ಕೋನ್ ಪಿ ಪ್ಲಸ್ ಕೋನ್ ಕ್ಯೂ ಪ್ಲಸ್ ಕೋನ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಇರ್ತೈತಿ ಹೇಳ್ರಿ, 180 ಡಿಗ್ರಿ. ಹೌದಾ, ನಾ ಈಗಲ್ಲೇ ಕೋನಗಳನ್ನು ಇಷ್ಟ ಬರ್ದಿದ್ದೇನೆ, ಕೋನ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ದಿದ್ದೇನೆ. ಸೊ ಪಿ ಅಂದ್ರೆ ಎಷ್ಟು ಬಂದಿದೆ ನಮಗ 45 ಬಂದಿದೆ, ಪ್ಲಸ್ ಕ್ಯೂ ಅಂದ್ರೆ ಎಷ್ಟು ಬಂದಿದೆ 70 ಡಿಗ್ರಿ ಬಂದಿದೆ, ಪ್ಲಸ್ ಆರ್ ಅಂದ್ರೆ ಎಷ್ಟು ಬಂದಿದೆ ಅದನ್ನ ನಾವು ಕಂಡು ಹಿಡಿಯುತ್ತಿದ್ದೇವೆ. ಸೊ 180 ಡಿಗ್ರಿ. 45 ಪ್ಲಸ್ 70 ಎಷ್ಟಾಗತ್ ನೋಡ್ರಿ, 70 ಪ್ಲಸ್ 30 100, ಇದೊಂದು 115 ಡಿಗ್ರಿ ಪ್ಲಸ್ ಕೋನ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ್ ಆರ್ ಇಸ್ ಈಕ್ವಲ್ ಟು 180 ಮೈನಸ್ 115. ಹೌದಾ, 180 ಮೈನಸ್ 115 ಅಂದ್ರೆ ಎಷ್ಟಾಗತ್ ನೋಡ್ರಿ, 10ರೊಳಗೆ 5 ಮೈನಸ್ ಮಾಡಿರ 5, ಇಲ್ಲೊಂದು ಕೈಲ 6, ಇದೊಂದು 0 ಅಂದ್ರೆ ಎಷ್ಟಾದ್ ನಮಗ ಕೋನ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು 65 ಬಂತು. ದೇರ್ ಫೋರ್ ಕೋನ್ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 65 ಡಿಗ್ರಿ. ಅವ್ರಂದ್ರ ಅದನ್ನ ಕಂಡು ಹಿಡಿದೀವಿ ನಾವು. ಸೊ ಈಗ ಅಭ್ಯಾಸ 3.3 ಒಳಗೆ ನಾವು ಇಷ್ಟ ಅಭ್ಯಾಸವನ್ನ ಮಾಡಿದ್ವಿ. ಹೌದಾ, ಇದ್ರ ಮುಂದೆ ನಮ್ಗೆ ಇನ್ನೂ 2ನೇ ಚಿತ್ರ ಇದೆ. ಹೌದಾ, 2ನೇ ಚಿತ್ರ, 2ನೇದ್ದು ಆಮೇಲೆ 3ನೇದ್ದು ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು ಅಭ್ಯಾಸ 3.3 ಒಳಗ. ಈ ಅಭ್ಯಾಸ 3.3 ಅನ್ನ ನಾನು ಮುಂದಿನ ಕ್ಲಾಸ್ ಒಳಗ ಇನ್ನೂ ಕಂಟಿನ್ಯೂ ಮಾಡ್ತೇನೆ. ಅದೇ ರೀತಿ ಆ ಮುಂದಿನ ಕ್ಲಾಸ್ ಒಳಗೆ ನಾನು ಏನ್ ಮಾಡ್ಬೋದು ಹೇಳ್ರಿ, ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಗಳನ್ನ ನಾನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಅನ್ನ ಇಡ್ತೀನಿ. ಆ ಎಕ್ಸಾಮ್ ಅನ್ನ ನಾವು ಅಲ್ಲಿ ಕಂಡಕ್ಟ್ ಮಾಡೋಣ ಅಂತ. ಮಲ್ಟಿಪಲ್ ಚಾಯ್ಸ್ ಯಾವ್ದು ಹೇಳ್ರಿ, ಇದ ಅಭ್ಯಾಸ 3.3 ಅಂದ್ರೆ ಯಾವ್ದು ಹೇಳ್ರಿ, ಪಾಠ ರೇಖೆಗಳು ಮತ್ತು ಕೋನಗಳು ಅನ್ನುವ ಒಂದು ಪಾಠದ ಮೇಲೆ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾನು ಕೇಳ್ತೀನಿ. ಅದಕ್ಕೆಲ್ಲರೂ ನೀವು ಪ್ರಿಪೇರ್ ಆಗಿ ಬರ್ರಿ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ನಾ ಹೇಳಿದಂತಹ ಲೆಕ್ಕಗಳು ನಿಮ್ಗೆ ತಿಳಿದಿದ್ದಾವಂತ ನಾನು ಭಾವಿಸ್ತೇನೆ. ಸೊ ಇಲ್ಲಿಗೆ ಈ ಲೆಕ್ಕಗಳನ್ನ, ಈ ಪಾಠವನ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.